ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಮುಟ್ಟಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 3:11. ಸ್ತೋತ್ರ. ಮಗನೇ, ಯೆಹೋವನ ಶಿಕ್ಷೆಯನ್ನು ತಿರಸ್ಕಾರ ಮಾಡಬೇಡ. ಆತನು ನಿನ್ನನ್ನು ಗದ್ದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದ್ದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನೇ ಗದ್ದರಿಸುತ್ತಾನೆ. ದೇವರು ಹೇಳಿದ ಮತ್ತು ಯಾರನ್ನು ಪ್ರೀತಿ ಮಾಡ್ಕೊಂಡು ದೇವರು ಅವರನ್ನೇ ಗದ್ದರಿಸುತ್ತೆ. ಯಾಕಂತಂದರೆ ಅವ್ರಿಗೆ ಇನ್ನೂ ಹೆಚ್ಚಾಗಿ ಗದ್ದರಿಸುವಾಗ ಅವರು ಇನ್ನೂ ಹೆಚ್ಚಾಗಿ ಬಲ ಕೊಡ್ತಾರೆ. ಯಾಕಂತಂದರೆ ಸುಮ್ಮನೆ ಇದ್ದರೆ ಅವ್ರು ಏನು ಕಲಿಯುವುದಿಲ್ಲ, ಏನು ಮಾಡೋದಿಲ್ಲ. ಶಿಕ್ಷಣ ಯಾವತ್ತೂ ದೇವರ ಕಾರ್ಯಗಳು, ಶಿಕ್ಷಣಗಳು ನಾವು ತಿರಸ್ಕಾರ ಮಾಡಬಾರದು. ಯಾಕಂದರೆ ದೇವರು ಏನು ಮಾಡಬೇಕು, ನಾವು ದೇವರು ಹೇಳಿದಾಗೆ ನಾವು ನಡ್ಕೋಬೇಕು. ದೇವಿಸ್ಬೇಕು, ನಾವು ಇನ್ನೂ ಹೆಚ್ಚಾಗಿ ಕಲಿಯಬೇಕು, ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಕಲಿಯಬೇಕು. ಅದಕ್ಕೋಸ್ಕರ ದೇವರು ತಿರಸ್ಕಾರ ಮಾಡಬಾರ್ದಂದರೆ ತಿರಸ್ಕಾರ ಮಾಡಬೇಡ ಅಂತ ಅರ್ಥ. ವಾಕ್ಯಕ್ಕಾಗಲಿ ಪ್ರಾರ್ಥನೆಗಾಗಲಿ ಯಾವುದೇಗಾಗಲಿ ಸೋಮರಿತನ ಮಾಡದೆ, ತಿರಸ್ಕಾರ ಮಾಡದೆ, ತಿರಸ್ಕಾರ ಮಾಡದೆ ಜೀವಿಸಬೇಡ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವೇನು ಮಾಡಬೇಕು, ದಿನನಿತ್ಯ ನಾವು ವಾಕ್ಯಕ್ಕೆ ಪ್ರಾರ್ಥನೆಗೆ ಗೌರವ ಕೊಟ್ಟು ನಾವು ದಿನವೆಲ್ಲ ಪ್ರಾರ್ಥನೆ ಮಾಡುವುದಾಗಿರಬೇಕು. ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂತ ಹೇಳಿದ ಮಕ್ಕಳಿಗೆ. ಅದಕ್ಕಾಗಿ ನಮ್ಮ ದೇವರು ಹೇಳಿದರೆ ತಿರಸ್ಕಾರ ಮಾಡಬೇಡ, ತಂದೆಯ ಶಿಕ್ಷೆಯನ್ನು ತಿರಸ್ಕಾರ ಮಾಡಬೇಡ. ಆತನು ನಿನ್ನನ್ನು ಗದ್ದರಿಸುವಾಗ, ದೇವರು ನಮ್ಮನ್ನು ಗದ್ದರಿಸುವಾಗ ನಮಗೇನೇ ಯಾವುದೇ ಒಂದು ತೊಂದರೆ ಬರೋದು ನಾವು ಅದಕ್ಕೆ ಯಾವುದಕ್ಕೂ ಹೆದರದೆ ನಾವು ದೇವರ ಪೂಜೆಯನ್ನು ಕೂತ್ಕೊಂಡು ನಾವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಬೇಕು. ಅದಕ್ಕಾಗಿ ನಮಗೆ ಗದ್ದರಿಸೋಕೆ ಬೇಸರಗೊಳ್ಳಬಾರ್ದು. ಯಾವುದೇ ಕಾಲಕ್ಕೆ ನಾವು ಪ್ರಾರ್ಥನೆಗೆ ಬೇಸರಗೊಳ್ಳಬಾರ್ದು, ವಾಕ್ಯಕ್ಕೂ ಬೇಸರಗೊಳ್ಳಬಾರ್ದು. ನಾವು ಆಸಕ್ತಿಯಿಂದ ಮನಪೂರ್ವಕವಾಗಿ ಶಾಂತಿ ಸಮಾಧಾನದಿಂದ ನಾವು ದೇವರಲ್ಲಿ ಹೆಚ್ಚಾಗಿ ಬೆಳಿಬೇಕು. ಅದಕ್ಕಾಗಿ ದೇವರ ಮಾತು, ಆತನನ್ನು ಗದ್ದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯೇ ತನ್ನ ಮುದ್ದು ಮಗನನ್ನು ಗದ್ದರಿಸುವಂತೆ. ನಮಗೆ ತಂದೆ ಯಾವ ರೀತಿ ಯಾರನ್ನು ಕೆಟ್ಟುಕೊಳ್ಳೋ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರೋರು. ತಂದೆ ತನ್ನ ಮುದ್ದು ಮಕ್ಕಳನ್ನು ಗದ್ದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನೇ ಗದ್ದರಿಸುವಂತೆ. ದೇವರ ಪ್ರೀತಿ ಯಾರಿಗಿರ್ತದೋ ಅವರಿಗೆ ಹೆಚ್ಚು ಶಿಕ್ಷಣ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಪ್ರೀತಿ ಇದ್ದರೆ ನಮ್ಮ ದೇವರು ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ನಮ್ಮ ಹತ್ತಿರನೇ ಇರ್ತಾರೋ ನಾವು ನೆನೆಸ್ಕೋಬೇಕು. ದೇವರು ನಮ್ಮ ಸ್ತೋತ್ರವಾಗಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಏನು ಮಾಡಬೇಕು, ಯಾರು ದೇವರ ವಾಕ್ಯದಲ್ಲಿ ಬೇಸರಗೊಳ್ಳಬಾರ್ದು, ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಬಾರ್ದು. ಎಲ್ಲರೂ ನಿತ್ಯ ಜೀವಕ್ಕಾಗಿ ನಾವು ಕಾದುಕೊಂಡಿರಬೇಕು. ಅದಕ್ಕೋಸ್ಕರ ವಾಕ್ಯ ಗಟ್ಟಿಯಾಗಿ ಹಿಡ್ಕೊಂಡು ದಿನನಿತ್ಯ ನಮ್ಮ ಯೆಹೋವ ದೇವರನ್ನು ನಾವು ಪ್ರೀತಿಸುವರಾಗಿರಬೇಕು. ದೇವರು ನಮ್ಮನ್ನು ಪ್ರೀತಿಸುವ ಹಾಗೆ ನಾವು ದೇವರನ್ನು ಪ್ರೀತಿಸಬೇಕು ದೇವರ ಮಕ್ಕಳೇ. ಅದಕ್ಕೋಸ್ಕರ ವಾಕ್ಯದಲ್ಲಿ ನೀವು ಹೆಚ್ಚಾಗಿ ಬೆಳೀಬೇಕು. ಈ ವಾಕ್ಯ ಎಲ್ಲರಿಗೂ ಆಶೀರ್ವಾದ ಮಾಡಿ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ಕರ್ತನೆ. ತಂದೆಯ ಆತ್ಮವೇ ನಿನಗೆ ಸ್ತೋತ್ರ ಕರ್ತನೆ. ನೀವು ಒಳ್ಳೆಯವರು, ರಾಜ್ಯ ಒಳ್ಳೆಯದನ್ನೇ ಮಾಡುವುದು ಸರ್ವಶಕ್ತನಾಗಿ ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಇಡೀ ಲೋಕದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ದೇವ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನನ್ನು ತಳ್ಳಿ ಬಿಟ್ಟು ಕರ್ತನೆ ಎಷ್ಟೋ ಜನ ಕರ್ತನೆಪ್ಪ ಈ ಭೂಮಿ ಮೇಲೆ ಕರ್ತನೆಪ್ಪ, ಎಷ್ಟೋ ಜನ ಕರ್ತನೆ ಮರಣಕ್ಕೆ ಸೂಕ್ತಪ್ಪ. ನೀನು ನಂಬಿದ ಮಕ್ಕಳಿಗೆ ಎಂದಿಗೂ ಕೈಗೊಳ್ಳಲ್ಲ ಅಂತ ಹೇಳಿದ ದೇವ, ನಿನಗೆ ಸ್ತೋತ್ರಪ್ಪ. ನೀನು ಹೇಳಿದ ಕರ್ತನೆ, ಕಷ್ಟಪಡೋರೆ ಹೊರತುತ್ತವರೇ ನೀವೆಲ್ಲ ನನ್ನ ಬಳಿಗೆ ಬಂದಿದೆ, ನಾನು ನಿಮಗೆ ಜ್ಞಾಪಿಸುತ್ತೇನೆ ಅಂತ ಹೇಳಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬ ದೇವರಾಜ್ಯಕ್ಕಾಗಿ ನೀತಿಗಾಗಿ ಲೋಕ ಕೊಡುವಂತೆ ಎಲ್ಲ ಮಕ್ಕಳನ್ನು ಕರ್ತನೆ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ಕರ್ತನೆ ಆರೋಗ್ಯ ಬಲ ಕೊಡುತ್ತೆ. ಪಾಲಿಸು ದೇವ, ನಿನಗೆ ಸ್ತೋತ್ರ. ಎಲ್ಲ ಚಿಂತೆ ಭಾರ ನೋವುಗಳನ್ನು ಹಾಕಂತ ಹೇಳಿ ದೇವ, ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಕರ್ತನೆ ತಿಳಿಯದೆ ಒಬ್ಬರು ಕರ್ತನೆ ಎಲ್ಲರ ಜೀವನ ಕಂಡುಕೊಳ್ಳುತ್ತೆ. ಒಂದೊಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನಗೊಳ್ಳದೆ ಪಾಲಿಸು ದೇವ, ನಿನಗೆ ಸ್ತೋತ್ರ. ಇಡೀ ಲೋಕದಾಗೆ ಕರ್ತನೆ ಕರ್ತನೆ ವೇದದಲ್ಲಿ ಜೀವಿಸಿದರೆ ಮಕ್ಕಳು ಅನಾರೋಗ್ಯದಿಂದ ಜೀವಿಸಿದರೆ ಕರ್ತನೆ ಎಲ್ಲ ಮಕ್ಕಳು ಚಿಂತೆ ಭಾರವನ್ನು ಹಾಕಿ ರೋಗದಿಂದ ವ್ಯಾಧಿಗಳಿಂದ ಬಿಡುಗಡೆ ಕೊಟ್ಟೆ ಪಾಲಿಸು ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಐಗುಪ್ಯ ಬರುವಂಥ ಯಾವ ವ್ಯಾಧಿಗಳು ನಿಮ್ಮ ಗುಡಾರ ಸಮೀಪಕ್ಕೆ ಬರುವುದು ಅಂತ ಹೇಳಿದ ದೇವ, ನಿನಗೆ ಸ್ತೋತ್ರ ಕರ್ತನೆ. ನೀನು ನಂಬಿದೆ ಕರ್ತನೆಪ್ಪ. ಎಲ್ಲ ಮಕ್ಕಳನ್ನು ಕರ್ತನೆ ದಿನಗಳಲ್ಲಿ ಬಲಪಡಿಸು, ಹೆಚ್ಚಾಗಿ ನಿನ್ನಲ್ಲಿ ಆನಂದಿಸುವಂತೆ ಸಹಾಯ ಮಾಡೋ ದೇವ, ನಿನಗೆ ಸ್ತೋತ್ರಪ್ಪ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ.